ಹಾಯ್ ಹಲೋ ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಗ್ರೀನ್ ಚಿಲ್ಲಿ ಚಿಕನ್ನ ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು. ಈ ಒಂದು ಗ್ರೀನ್ ಚಿಲ್ಲಿ ಚಿಕನ್ನ ನೀವು ಚಪಾತಿ ಜೊತೆ, ದೋಸೆ ಜೊತೆ, ಪೂರಿ ಜೊತೆ, ಹಾಗೆ ರೈಸ್ ಜೊತೆನೂ ಸಹ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗು ಸಹ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಮ್ಮೆ ಈ ಥರ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ ಕೊತ್ತಂಬರಿ, 1 ಕಪ್ ಪುದೀನ, ಹಾಗೆ ಒಂದು 5 ಗ್ರೀನ್ ಚಿಲ್ಲಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಗೂ 1 ಇಂಚು ಶುಂಠಿನ ಹಾಕ್ಕೊತಾ ಇದ್ದೇನೆ. ನಾವು ಗ್ರೀನ್ ಚಿಲ್ಲಿ ಚಿಕನ್ಗೆ ಚಿಲ್ಲಿ ಅನ್ನೋದು ಕಂಪಲ್ಸರಿ, ಹಾಗೆಯೇ ಕೊತ್ತಂಬರಿ ಪುದೀನ ಅನ್ನೋದು ಸಹ ನಮಗೆ ಕ್ವಾಂಟಿಟಿ ಅನ್ನೋದು ಜಾಸ್ತಿನೇ ತಗೋಬೇಕಾಗುತ್ತೆ. ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಮಾಡ್ತಾ ಇರೋದು ಅರ್ಧ kg ಚಿಕನ್ನು. ಇವಾಗ 1 ಗಡ್ಡೆ ಈರುಳ್ಳಿನ ಈ ಥರ ನಾನು ಗೋಲ್ಡನ್ ಬ್ರೌನ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಸೇರಿಸೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 10 ಗೋಡಂಬಿನ ನೀರಲ್ಲಿ ನೆನೆಸ್ಕೊಂಡಿದ್ದೆ, ಒಂದು 10 ನಿಮಿಷ. ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಸ್ಮೂತ್ ಪೇಸ್ಟಾಗಿ ನಾವು ರೆಡಿ ಮಾಡ್ಕೋಬೇಕು. ತುಂಬ ಸ್ಮೂತಾಗಿರಬೇಕು. ನೋಡಿ, ಈ ರೀತಿ ಆಗಿರಬೇಕು ನಮಗೆ. ಇವಾಗ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇವಾಗ 1 ಈರುಳ್ಳಿನ ಈ ಥರ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಮಗೆ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಒಂದು ಅರ್ಧ kg ಚಿಕನ್ನ ಇದಕ್ಕೆ ಸೇರಿಸ್ತಾ ಇದ್ದೇನೆ. ವಿತ್ ಸ್ಕಿನ್ ತಗೊತಾ ಇದ್ದೇನೆ ನಾನು. ವಿತ್ ಸ್ಕಿನ್ ಇದ್ರೇ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಚಿಕನ್ನು. ಇವಾಗ ಎಣ್ಣೆಯಲ್ಲೇ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಚಿಕನ್ನಲ್ಲಿರ್ತಕ್ಕಂತಹ ನೀರು ಅನ್ನೋದು ನಮಗೆ ಹೊರಗಡೆ ಬರಬೇಕು. ಅಲ್ಲಿ ತನಕ ನಾವು ಎಣ್ಣೆಯಲ್ಲೇ ಉಪ್ಪು ಏನು ಹಾಕ್ದೇ ನಾವು ಫ್ರೈ ಮಾಡ್ಕೋಬೇಕು. ನಾವು ಉಪ್ಪು ಅಷ್ಟೇ ಹಾಕ್ಬಿಟ್ವಿ ಅಂತ ಇಟ್ಕೊಳ್ಳಿ, ನಮಗೆ ಚಿಕನ್ಗೆ ಉಪ್ಪು ಅನ್ನೋದು ಚೆನ್ನಾಗಿ ಹಿಡಿಯಲ್ಲ. ಇವಾಗ ನೋಡಿ, ನೀರು ಅನ್ನೋದು ಹೊರಗಡೆ ಬರ್ತಾ ಇದೆಯಲ್ವಾ, ಈ ಒಂದು ಸ್ಟೇಜಲ್ಲಿ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ನಾನು 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಉಪ್ಪು ಅನ್ನೋದು ತುಂಬ ಚೆನ್ನಾಗಿ ಅಂಟುತ್ತೆ ಪೀಸಸ್ಗೆ ಅಂತ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಚಿಕನಲ್ಲಿರ್ತಕ್ಕಂತಹ ನೀರು ಅನ್ನೋದು ಎಲ್ಲ ಫುಲ್ ಈ ಥರ ಹೊರಗಡೆ ಬರಬೇಕು. ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಆ ಗ್ರೀನ್ ಪೇಸ್ಟ್ ಅನ್ನೋದು ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಆ ಗ್ರೀನ್ ಪೇಸ್ಟ್ ಅನ್ನೋದು ಪೀಸಸ್ಗೆ ಚೆನ್ನಾಗಿ ನಮ್ಗೆ ಹಿಡಿಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ. ನಾವು ಹಸಿಯದೇ ಹಾಕಿರೋದ್ರಿಂದ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ತುಂಬ ಚೆನ್ನಾಗಿರೋದು ಟೇಸ್ಟ್ ಅನ್ನೋದು. ನಾವು ಹಾಕಿರ್ತಕ್ಕಂಥ ಮಸಾಲೆ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಹಸಿ ವಾಸನೆ ಅನ್ನೋದು ಹೋಗೋ ತನಕ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಇವೆಲ್ಲ ಹಾಕ್ಕೊಂಡು ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಮಸಾಲೆ ಅನ್ನೋದು ಸಹ ನಮಗೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನಮಗೆ ಈ ರೀತಿ ಮಾಡಿದ್ರೇ ಚೆನ್ನಾಗಿರೋದು. ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಸ್ವಲ್ಪ ಮೇಲೆ ಬರ್ತಾ ಇದೆಯಲ್ವಾ, ಹಾಗೆ ಬರಬೇಕು ನಮಗೆ. ಎಣ್ಣೆ ಅನ್ನೋದು ಸಹ ಮೇಲೆ ಬಂದರೆ ಅವಾಗ ಚೆನ್ನಾಗಿರುತ್ತೆ. ಈ ಒಂದು ಸ್ಟೇಜಲ್ಲಿ ನಮಗೆ ನೀರನ್ನು ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನೊಂದು 300 ಗ್ರಾಮ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಈ ಗ್ರೀನ್ ಚಿಲ್ಲಿ ಚಿಕನ್ನ ತುಂಬ ಡ್ರೈ ಆಗಿ ಮಾಡ್ಕೊತಾ ಇದ್ದೀನಿ. ನಾನು ಪೂರಿಗೆ ಮಾಡ್ತಾ ಇರೋದ್ರಿಂದ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರನ್ನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷ, 20ರಿಂದ 25 ನಿಮಿಷ ನೀವು ಮೀಡಿಯಮ್ ಟು ಸಿಮ್ಮಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಆವಾಗ ಇದನ್ನು ಒಂದ್ಸರಿ ಲಿಡ್ನ ಓಪನ್ ಮಾಡಿಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಹೋಗಿ. ಯಾಕೆ ಅಂದರೆ ನಮಗೆ ತಳ ಅಂಟೋ ಚಾನ್ಸ್ ತುಂಬಾ ಇರುತ್ತೆ. ಅದಕ್ಕೇ ಆವಾಗ ಇದನ್ನು ಓಪನ್ ಮಾಡಿಕೊಂಡು ಲಿಡ್ನ ಆವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ನನಗೆ ಒಂದು 25 ನಿಮಿಷಕ್ಕೆ ನೋಡಿ ಈ ರೀತಿ ಆಗಿದೆ, ಕರೆಕ್ಟಾಗಿ ಕುಕ್ ಆಗಿದೆ. ನನಗೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ಥರ ಡ್ರೈ ಆಗಿದ್ರೇ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಅನ್ನೋದು ಸಹ ತುಂಬ ಚೆನ್ನಾಗಿ ಅಂಟುತ್ತೆ ಪೀಸಸ್ಗೆ. ನಾನು ಪೂರಿಗೆ ಮಾಡ್ತಾ ಇರೋದ್ರಿಂದ ಈ ಥರನೇ ಇರಬೇಕು. ನನಗೆ ಗ್ರೇವಿ ಅನ್ನೋದು ನನಗೆ ಜಾಸ್ತಿ ಬೇಕಿಲ್ಲ, ಅದಕ್ಕೇ ಈ ಥರ ಡ್ರೈ ಆಗಿ ಮಾಡ್ಕೊತಾ ಇದ್ದೇನೆ ನಾನು. ಇವಾಗ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ ನಾನು. ನಿಂಬೆಹಣ್ಣನ್ನು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೇ ಇವಾಗ ನಿಂಬೆಹಣ್ಣು ಹಾಕಿದ್ದಾದಮೇಲೆ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳಿ. ಸಾಕು, ಒಂದು 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ ಇದಕ್ಕೆ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು
ನಾವು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಗ್ರೀನ್ ಚಿಲ್ಲಿ ಚಿಕನ್ ಅನ್ನೋದು ನಮಗೆ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗಿನ್ನೂ ಚಿಕನ್ನಲ್ಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಹಾಗೆಯೇ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂದರೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.